ಶ್ರೇಷ್ಠ ಸಿನಿಮಾ ಶ್ರೇಷ್ಠ ಸಾಹಿತ್ಯ ಇದಕ್ಕೆ ಅಡಿಕ್ಟ್ ಆಗಿರೋನು. ಹಾಗಾಗಿ ಆ ರೀತಿ ಮಾರ್ಕ್ಸ್ ಕೊಡೋ ವಿಷಯಗಳನ್ನ ಕೇಳಬಾರ್ದು. ಬಟ್ ನಮ್ಗೆ ಬೇಕಾಗಿರೋದೇನು, ಇದನ್ನು ಈಗ ನಾವು ಮಾಡ್ತೀವಿ. ಇದನ್ನು ನಾವೀಗ ಎದೆಗಾರಿಕೆ ಇದು ಎಲ್ಲ ಇನ್ಕ್ಲೂಡಿಂಗ್ ಸ್ಲಂಬಾಲದಲ್ಲಿ ವಿಜಯ್ ನನ್ನ ಜೊತೆ ಗಲಾಟೆ ಏನು ಅಂದರೆ, ಅಣ್ಣ 4 ಫೈಟ್ ಕೊಡು. ನಾನು ಇಲ್ಲಪ್ಪ, ರಿಯಲ್ ಲೈಫಲ್ಲಿ ನಡೆಯಲ್ಲ ಆ ಥರ, ನಾನು ಕೊಡಲ್ಲ. ಏನು ಸ್ವಲ್ಪ ಅಲ್ಲ ಆರ್ಗ್ಯೂ ಮಾಡಿದ್ದು. ಇವತ್ತಿಗೂ ಹೇಳ್ತಾರೆ 4 ಫೈಟ್ ಆಗಿದ್ದಿದ್ರೆ ಆ ಕಾಲದ ಬಿಗ್ಗೆಸ್ಟ್ ಹಿಟ್ ಆಗ್ತಿತ್ತು. ನಾನು ಹೇಳಿದೆ ಹಿಟ್ ಅಲ್ಲ, ನಂದು ಇದೇ ಬೇರೆ. ಆದರೆ ಆ ಮಾರ್ಕ್ಸ್ ಕೊಡೋದಲ್ಲ, ನಾನು ಹೇಳ್ದಲ್ಲ, ಆ ಸಿಟ್ಟನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇದನ್ನು ಬಳಸ್ಕೊಂಡಿದ್ದಾರೆ. ಅದು ಎದ್ದು ಕಾಣುತ್ತದು. ಸ್ಪೆಷಲಿ ಆ ಡ್ರಗ್ಸ್ ಬಗ್ಗೆ ಇದೆಯಲ್ಲ, ಪ್ರತಿಯೊಬ್ಬರು ಅದಕ್ಕೋಸ್ಕರ ನೋಡಬೇಕು. ಪ್ರತಿಯೊಂದು ಕಾಲೇಜ್ ಹುಡುಗಿರು ನೋಡಬೇಕು, ತಾಯಿ ತಂದೆ ನೋಡಬೇಕು. ಇವತ್ತು ಡ್ರಗ್ಸ್ ಪ್ರಾಬ್ಲಮ್ ನಾವು ಅಂದ್ಕೊಂಡಿರೋದಕ್ಕಿಂತ ಶ್ರೀಮಂತ ಮನೆಗಳಲ್ಲಿ, ನಾನು ಇಲ್ಲಿ ನಿಮ್ಮೆದುರಿಗೆ ಹೇಳೋಕ್ಕಾಗಲ್ಲ, ಸಿನಿಮಾದಲ್ಲಿ ಹೇಳ್ಬೋದು, ಎಷ್ಟೆಷ್ಟು ದೊಡ್ಡ ರಾಜಕಾರಣಿಗಳ ಮಕ್ಕಳು ಅಡಿಕ್ಟ್ ಆಗಿದ್ದಾರೆ, ಎಷ್ಟು ನಾಶ ಆಗ್ತಿದ್ದಾರೆ, ಎಷ್ಟು ಆಗಿದ್ದಾರೆ, ಮತ್ತು ಆ ಗುಂಪುಗಳು ಏನಾಗಿದೆ ಅವೆಲ್ಲ ನನಗೆ ಗೊತ್ತಿದೆ. ಸೊ ಅದನ್ನು ಭಾಳ ಚೆನ್ನಾಗಿ ತಂದಿದ್ದಾರೆ. ಸೊ ಇದರಲ್ಲಿ ಇಟ್ ಈಸ್ ಎ ಸಕ್ಸಸ್. ಕಮರ್ಷಿಯಲಿ ರೀಚ್ ಆಗಬೇಕು ಪ್ರತಿಯೊಬ್ಬನ್ನು ಅಂತ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ಗೊತ್ತಾಗೋದೇ ಇಲ್ಲ. ಫಸ್ಟ್ ಹಾಫು ವಿವರಗಳು ಬರ್ತವೆ, ಆದರೆ ಸೆಕೆಂಡ್ ಹಾಫ್ ಇದೆಯಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.